ವಿಕ್ರಮ ಮತ್ತು ಬೇತಾಳನ ಕಥೆಗಳು. ರಾಜ ಚಂದ್ರಸೇನನ ಕಥೆ. ಸತ್ಯಶೀಲನೆಂಬ ಯುವಕನು ಸಮುದ್ರ ತೀರದ ಪಟ್ಟಣವಾದ ತಾಮ್ರಲಿಪಿಯ ರಾಜ ಚಂದ್ರಸೇನನ ಬಳಿಗೆ ಕೆಲಸ ಕೇಳುತ್ತಾ ಬರುತ್ತಾನೆ. ಆದರೆ ಚಂದ್ರಸೇನನ ಸೈನಿಕರು ಸತ್ಯಶೀಲನನ್ನು ಅವರ ಹತ್ತಿರ ಹೋಗಲು ಬಿಡುವುದಿಲ್ಲ. ಸದ್ಗುಣವಂತನು ಯಾವಾಗಲೂ ರಾಜನನ್ನು ಹೇಗಾದರೂ ಭೇಟಿಯಾಗಬೇಕೆಂದು ಬಯಸುತ್ತಾನೆ. ಒಂದು ದಿನ ರಾಜನ ಗಾಡಿ ಹೋಗುತ್ತಿತ್ತು. ವಿಪರೀತ ಶಾಖದಿಂದಾಗಿ ರಾಜ ಚಂದ್ರಸೇನನಿಗೆ ತುಂಬ ಬಾಯಾರಿಕೆ ಆಗುತ್ತದೆ. ಎಷ್ಟೇ ಹುಡುಕಿದರೂ ನೀರು ಸಿಗದೆ ಬಾಯಾರಿಕೆಯಿಂದ ಸಾಯುವ ಸ್ಥಿತಿಯನ್ನು ಅನುಭವಿಸುತ್ತಾನೆ. ಆಗ ಒಬ್ಬ ಯುವಕ ರಸ್ತೆಯಲ್ಲಿ ನಿಂತಿರುವುದನ್ನು ನೋಡುತ್ತಾರೆ. ಅವನು ಬೇರೆ ಯಾರೂ ಅಲ್ಲ, ರಾಜನ ಹಾದಿಯಲ್ಲಿ ಈಗಾಗಲೇ ಉದ್ದೇಶಪೂರ್ವಕವಾಗಿ ಇರುವ ಒಬ್ಬ ಸದ್ಗುಣಶೀಲ ವ್ಯಕ್ತಿ. ಅವನನ್ನು ನೋಡಿದ ರಾಜ ನೀರು ಕೇಳುತ್ತಾನೆ. ಸತ್ಯಶೀಲನು ತಕ್ಷಣವೇ ರಾಜನ ಬಾಯಾರಿಕೆಯನ್ನು ನೀಗಿಸುತ್ತಾನೆ ಮತ್ತು ತಿನ್ನಲು ಹಣ್ಣುಗಳನ್ನು ಸಹ ನೀಡುತ್ತಾನೆ. ಚಂದ್ರಸೇನ ಸತ್ಯಶೀಲನಿಂದ ಸಂತುಷ್ಟನಾಗಿ, ನಿನಗೆ ನನ್ನಿಂದ ಏನು ಸಹಾಯ ಬೇಕು ಕೇಳು ಎಂದು ಹೇಳುತ್ತಾನೆ. ಅವಕಾಶ ನೋಡಿದ ಸತ್ಯಶೀಲನು ತನಗೆ ಕೆಲಸವನ್ನು ಕೇಳುತ್ತಾನೆ. ರಾಜ ಚಂದ್ರಸೇನ ಅವನಿಗೆ ಕೆಲಸವನ್ನು ಕೊಡುತ್ತಾನೆ ಮತ್ತು ಅವನ ಉಪಕಾರವನ್ನು ನೆನಪಿಸಿಕೊಳ್ಳುತ್ತೇನೆ ಎಂದು ಹೇಳುತ್ತಾನೆ. ಕ್ರಮೇಣ ಸತ್ಯಶೀಲನು ರಾಜನಿಗೆ ಹತ್ತಿರವಾಗುತ್ತಾನೆ. ಒಂದು ದಿನ ರಾಜನು ಅವನಿಗೆ, ನಮ್ಮ ನಗರದಲ್ಲಿ ಸಾಕಷ್ಟು ನಿರುದ್ಯೋಗವಿದೆ ಮತ್ತು ಹತ್ತಿರದ ದ್ವೀಪವು ತುಂಬ ಹಸಿರಾಗಿದೆ ಎಂದು ಹೇಳುತ್ತಾನೆ. ಆ ದ್ವೀಪಕ್ಕೆ ಹೋಗಿ ಹುಡುಕಿದರೆ ಅಲ್ಲಿ ನಮ್ಮ ಊರಿನವರಿಗೆ ಒಂದಿಷ್ಟು ಅವಕಾಶ ಸಿಗಬಹುದು. ಸತ್ಯಶೀಲನು ತಕ್ಷಣವೇ ತನಿಖೆಯ ಜವಾಬ್ದಾರಿಯನ್ನು ತೆಗೆದುಕೊಳ್ಳುತ್ತಾನೆ. ರಾಜ ಚಂದ್ರಸೇನನಿಂದ ದೋಣಿ ಮತ್ತು ಕೆಲವು ಮಿತ್ರರನ್ನು ಪಡೆದ ನಂತರ ಅವನು ಸಮುದ್ರದಲ್ಲಿರುವ ದ್ವೀಪದ ಕಡೆಗೆ ಹೊರಟನು. ಸತ್ಯಶೀಲನು ದ್ವೀಪವನ್ನು ತಲುಪಿದ ತಕ್ಷಣ ಅವನು ನೀರಿನಲ್ಲಿ ತೇಲುತ್ತಿರುವ ಧ್ವಜವನ್ನು ನೋಡುತ್ತಾನೆ. ಅವನನ್ನು ನೋಡಿದ ಸತ್ಯಶೀಲನು ತಕ್ಷಣವೇ ಧೈರ್ಯವನ್ನು ಒಟ್ಟುಗೂಡಿಸಿ ತನಿಖೆ ಮಾಡಲು ನೀರಿಗೆ ಹಾರುತ್ತಾನೆ. ಸತ್ಯಶೀಲನು ದ್ವೀಪದ ಭೂಮಿಯಲ್ಲಿ ಒಬ್ಬ ಸುಂದರ ಯುವತಿ ಸಂಗೀತ ಹೇಳುತ್ತಿರುವುದನ್ನು ಕೇಳಿಸಿಕೊಳ್ಳುತ್ತಾನೆ. ಅವಳು ಆ ದ್ವೀಪದ ರಾಜಕುಮಾರಿ ಮತ್ತು ಅವಳ ಸುತ್ತಲೂ ಇತರ ಯುವತಿಯರು ಸಹ ಇದ್ದರು. ಸತ್ಯಶೀಲನು ಅವಳಿಗೆ ತನ್ನನ್ನು ಪರಿಚಯಿಸಿಕೊಳ್ಳುತ್ತಾನೆ ಮತ್ತು ರಾಜಕುಮಾರಿಯು ಸತ್ಯಶೀಲನಿಗೆ ಊಟವನ್ನು ನೀಡುತ್ತಾಳೆ ಮತ್ತು ತಿನ್ನುವ ಮೊದಲು ನೀರಿನ ಸಣ್ಣ ಕೊಳದಲ್ಲಿ ಸ್ನಾನ ಮಾಡುವಂತೆ ಹೇಳುತ್ತಾಳೆ. ಸತ್ಯಶೀಲನು ನೀರಿನಲ್ಲಿ ಸ್ನಾನ ಮಾಡಲು ಹೋದ ತಕ್ಷಣ ರಾಜ ಚಂದ್ರಸೇನನು ಅರಮನೆಯಲ್ಲಿದ್ದ ತಾಮ್ರಲಿಪಿಯಲ್ಲಿ ಕಾಣುತ್ತಾನೆ ಮತ್ತು ಸತ್ಯಶೀಲನು ಕೂಡ ಈ ಪವಾಡವನ್ನು ಕಂಡು ಬೆರಗಾಗುತ್ತಾನೆ. ಚಂದ್ರಸೇನನು ಸ್ವತಃ ಈ ನಿಗೂಢ ಸ್ಥಳಕ್ಕೆ ಹೋಗಲು ನಿರ್ಧರಿಸುತ್ತಾನೆ ಮತ್ತು ಅಲ್ಲಿಗೆ ಹೋಗಿ ಆ ದ್ವೀಪವನ್ನು ವಶಪಡಿಸಿಕೊಳ್ಳುತ್ತಾನೆ. ಆ ದ್ವೀಪದ ರಾಜಕುಮಾರಿ ವಿಜಯಿಯಾದ ಚಂದ್ರಸೇನನನ್ನು ಆ ದ್ವೀಪದ ರಾಜನೆಂದು ಘೋಷಿಸುತ್ತಾಳೆ. ವಿಜಯದ ಸಂತೋಷದಲ್ಲಿ ರಾಜ ಚಂದ್ರಸೇನನು ಸತ್ಯಶೀಲನಿಗೆ ಆ ರಾಜಕುಮಾರಿಯನ್ನು ಮದುವೆಯಾಗಲು ಆದೇಶಿಸುತ್ತಾನೆ ಮತ್ತು ಆ ಪ್ರದೇಶವನ್ನು ರಕ್ಷಿಸುವ ಮತ್ತು ಪ್ರತಿನಿಧಿಸುವ ಜವಾಬ್ದಾರಿಯನ್ನು ಸತ್ಯಶೀಲನಿಗೆ ಒಪ್ಪಿಸುತ್ತಾನೆ. ನಂತರ ಚಂದ್ರಸೇನನು ಹಿಂದಿರುಗುತ್ತಾನೆ. ಈ ಕಥೆಯನ್ನು ಕೇಳಿದ ನಂತರ ಬೇತಾಳನು ಮೌನವಾಗುತ್ತಾನೆ ಮತ್ತು ಇಬ್ಬರಲ್ಲಿ ಯಾರು ಧೈರ್ಯಶಾಲಿ ಎಂದು ರಾಜ ವಿಕ್ರಮನನ್ನು ಕೇಳುತ್ತಾನೆ. ದ್ವೀಪವನ್ನು ವಶಪಡಿಸಿಕೊಂಡ ಸತ್ಯಶೀಲ ಅಥವಾ ರಾಜ ಚಂದ್ರಸೇನ? ಸತ್ಯಶೀಲನು ಧೈರ್ಯಶಾಲಿ ಎಂದು ವಿಕ್ರಮ ತಕ್ಷಣವೇ ಉತ್ತರಿಸುತ್ತಾನೆ, ಏಕೆಂದರೆ ದ್ವೀಪದ ಬಳಿಯ ನೀರಿನಲ್ಲಿ ಧ್ವಜವನ್ನು ನೋಡಿದಾಗ ಮತ್ತು ಅಲ್ಲಿಯ ಪರಿಸ್ಥಿತಿಯ ಬಗ್ಗೆ ಅವನಿಗೆ ತಿಳಿದಿರಲಿಲ್ಲ. ಸಾವಿನ ಅಪಾಯವೂ ಆಗಬಹುದು ಎಂದು. ಆದರೆ ರಾಜ ಚಂದ್ರಸೇನನಿಗೆ ಸಂಪೂರ್ಣ ವಿಷಯ ತಿಳಿದಿತ್ತು ಮತ್ತು ಅವನು ತನ್ನ ಸೈನ್ಯದ ಸಹಾಯದಿಂದ ವಿಜಯವನ್ನು ಸಾಧಿಸಲು ಸಾಧ್ಯವಾಯಿತು. ಆದ್ದರಿಂದ ಸತ್ಯಶೀಲನು ಹೆಚ್ಚು ಧೈರ್ಯಶಾಲಿಯಾಗಿದ್ದನು. ರಾಜ ವಿಕ್ರಮನು ಬಾಯಿ ತೆರೆದ ಕೂಡಲೇ ಬೇತಾಳ ಹಾರಿ ಹೋಯಿತು ಮತ್ತು ಅವನು ಮರದ ಕೆಳಗೆ ಹೋಗಿ ತನ್ನ ಕೆಳಗಾಗಿ ನೇತಾಡಿದನು. ಸ್ನೇಹಿತರೆ, ಈ ಕಥೆ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇದೇ ರೀತಿಯ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಮತ್ತೊಮ್ಮೆ ಭೇಟಿಯಾಗೋಣ. ಕೇಳಿದ್ದಕ್ಕಾಗಿ ಧನ್ಯವಾದಗಳು.